ಸರ್ಕಾರ ಧರ್ಮಸ್ಥಳದ ವಿಚಾರದಲ್ಲಿ ಮಲತಾಯಿ ಧೋರಣೆ ಮಾಡುತ್ತಿದೆ. ಅಥಣಿಯಲ್ಲಿ ಸರ್ಕಾರದ ವಿರುದ್ಧ ಆಕ್ರೋಶ. ದಕ್ಷಿಣ ಕಾಶಿ ಎಂದೇ ನಾಮಾಂಕಿತವಾದ ಪವಿತ್ರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ ಹೆಸರಿಗೆ ಕಳಂಕ ತರುವಂತಹ ಕೆಲಸ ಮಾಡುವವರ ವಿರುದ್ಧ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ ಕಾಂಗ್ರೆಸ್ ಯುವ ನಾಯಕ ಚಿದಾನಂದ ಸವದಿ ಹಾಗೂ ರಾಜುಗೌಡ ನಾಡಗೌಡ್, ಅಮರ ದುರ್ಗಣ್ಣವರ್, ಅರುಣ್ ಯಲಗುದ್ರಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಮಿನಿ ವಿಧಾನಸೌಧ ಆವರಣದಲ್ಲಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಪವಿತ್ರ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಈ ಕ್ಷೇತ್ರ ದಕ್ಷಿಣ ಕಾಶಿ ಎಂದೇ ನಾಮಾಂಕಿತವಾಗಿದೆ. ರಾಜ್ಯದಲ್ಲಷ್ಟೇ ಅಲ್ಲದೆ ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ ಹೀಗೆ ದೇಶದ ಬೇರೆ ಬೇರೆ ಕಡೆಗಳಿಂದ ನಿತ್ಯ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆಯಲು ಪ್ರತಿದಿನ ಸುಮಾರು 1 ಲಕ್ಷ ಮಂದಿ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ. ಇಂತಹ ಧರ್ಮಕ್ಷೇತ್ರ ಮತ್ತು ಹಿಂದೂಗಳ ಏಳಿಗೆಯನ್ನ ಸಹಿಸದ ಕೆಲ ಜನರು ಷಡ್ಯಂತರ ರೂಪಿಸುತ್ತಿದ್ದಾರೆ. ಇಂಥವರ ವಿರುದ್ಧವೂ ಕೂಡ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ ಸರ್ಕಾರ ವಿಳಂಬ ಧೋರಣೆ ತೋರಿದರೆ ಮುಂದಿನ ದಿನದೊಳಗೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು. ನಾನು ನೋಡಿದ್ದೀನಿ ಅಂತ ಒಬ್ಬ ಮಹಾನ್ ವ್ಯಕ್ತಿ ಮೇಲೆ ಇವತ್ತು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಇವತ್ತು ಅವರ ಹೆಸರಿಗೆ ಕಳಂಕ ತರ್ತಕ್ಕಂಥ ಕೆಲಸ ಇವತ್ತು ಏನು ಅವ್ರು ಮಾಡ್ತಾ ಇದಾರಲ್ಲ, ಬಹುಶಃ ನಾವು ಎಷ್ಟೇ ಹಿಂದಿ ಶಾಪ ಹಾಕಿ ಕೂಡ ಅವ್ರು ಅವರಿಗೆ ತಗಲಿಕ್ಕಿಲ್ಲ. ಆದ್ರೆ ನಮ್ಮ ಲೆಕ್ಕದಾಗ ಅವ್ರು ಹೋಗೋದು ಸಹಿತ ಮಂಜುನಾಥ ಸ್ವಾಮಿ ಲೆಕ್ಕದಾಗ ಅವ್ರು ಯಾವತ್ತೂ ಉಳಿಯೋಕೆ ಚಾನ್ಸ್ ಇಲ್ಲ. ಮತ್ತು ಅವ್ರು ಯಾವತ್ತೂ ಕೂಡ ಜೀವನಗಳು ನೆಮ್ಮದಿ ಇರಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಸಂದರ್ಭ ನಾನು ಹೇಳಿ ಬಯಸು. ಅದಕ್ಕೆ ಸಂದರ್ಭ ಪತ್ರಿಕಾ ಮಾಧ್ಯಮದ ಮುಖಂಡರು, ನಮ್ಮ ಎಲ್ಲ ಸ್ನೇಹಿತರ ಮುಖಾಂತರ ಗಣ ಸರ್ಕಾರಕ್ಕೆ ನಾನು ಕೂಡ ಒತ್ತಾಯ ಮಾಡ್ತೀನಿ. ಇದೇನು ಪ್ರಕರಣ ಇವತ್ತಿನ ದಿವಸ ಆರೋಪ ಬಂದಿತ್ತಲ್ಲ, ಈ ಆರೋಪ ಅನುಪಾತವಾಗಿ ಇದು ತನಿಖೆ ಆಗಬೇಕು. ಆರೋಪಿಗಳಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನ ಇವತ್ತು ರಾಜ್ಯ ಸರ್ಕಾರ ಕೊಡಬೇಕು ಅಂತ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈಗ ಅಧಿವೇಶನ ಪ್ರಾರಂಭಿಕ ಅಧಿವೇಶನ ಹೋಗಿ ಈ ವಿಷಯದ ಪ್ರಸ್ತಾಪ ಮಾಡಲಿಕ್ಕೆ ನಮ್ಮ ತಂದೆಯವರು ಗಮನಕ್ಕೆ ಖಂಡಿತವಾಗಿ ತಪ್ಪು ಮಾತಾಡಿ ಅಲ್ಲಿ ಬಾಹುಬಲಿ ಗುಡ್ಡ ಹಿಂದಿನ ಮಕ್ಕಳ ನಿನ್ನೆ 15 ಕೋಟಿ ಆಗಿರೋದ್ರಿಂದ ಇಲ್ಲಿ ಅದ. ಅದಕ್ಕೆ ಘನ ಕರ್ನಾಟಕ ಸರ್ಕಾರದೂ ಸಹ ಇದಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತನ್ನು ಕೊಟ್ಟು ಇದಕ್ಕೆ ಒಂದು ತಾಂತ್ರಿಕ ಅಂತ್ಯವನ್ನು ಹಾಡಬೇಕು. ವೀರೇಂದ್ರ ಈ ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಿ ವೀರೇಂದ್ರ ಹೆಗ್ಗಡಿಸಿ ಅವರ ಏನು ಹೆಸರು ಕೇಳಿಸುವಂತಹ ಕೆಲಸ ನಡೆದತಿ. ಯಾರು ಸತ್ತಾರ, ಯಾರು ಇದ್ರ ಮಾಡ್ಯಾರ, ಅತ್ಯಾಚಾರ ಮಾಡ್ಯಾರ ಅಂತ ಅವ್ರು ಯೋಗ್ಯ ತನಿಖೆಯನ್ನು ಮಾಡಿ ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಬಿಟ್ಕೊಂಡು ನೀವು ಯೂಟ್ಯೂಬ್ನ್ಯಾಗ ವಿಡಿಯೋ ಚಾನಲ್ನಾಗ ಪೇಪರ್ನ್ಯಾಗ ತಪ್ಪು ಒಂದು ಹೇಳಿಕೆಗಳನ್ನು ಕೊಟ್ಟ ಈ ಒಂದು ಸಾಮಾಜಿಕವಾಗಿ ಒಂದು ಎಲ್ಲ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಎಲ್ಲ ಮಾನಸಿಕವಾಗಿ ಎಲ್ಲರ ಮನಸ್ಸಿನ ಮೇಲೆ ಒಂದು ಇಫೆಕ್ಟ್ ಆಗುವಾಗ ತಾವು ಹೇಳಿಕೆಗಳನ್ನ ಹೊಡೆದಾಡಿ ಪ್ರೂವ್ ಅಂತ ನೀವು ಬೇಕಾದ್ರೆ ನಿಮಿತ್ತೀರಿ, ನಾವು ತಯಾರಿದ್ದೀವಿ. ಇನ್ನೂ ಪ್ರೂವ್ ಇಲ್ಲ, ಏನೂ ಇಲ್ಲ, ಅದಕ್ಕೆ ಆಧಾರನೂ ಇಲ್ಲ. ನಿರಾಧಾರವಾಗಿರ್ತಕ್ಕಂಥ ಒಂದು ಕೇಸಿನ ಮೇಲೆ ವೀರೇಂದ್ರ ಹೆಗ್ಗಡೆಜಿ ಅವರ ಕುಟುಂಬವನ್ನ ಶ್ರೀ ಮಂಜುನಾಥ ಸ್ವಾಮಿಯ ಒಂದು ಧರ್ಮ ಕ್ಷೇತ್ರವನ್ನ ಎಳೆದು ತಂದಿದ್ರೆ ಆದ್ರೆ ಕರ್ನಾಟಕ ರಾಜ್ಯದ ಸನಾತನ ಧರ್ಮದ ಯಾವ ಹಿಂದೂ ಕುಟುಂಬವೂ ಸಹ ನಾವು ಸಹಿಸಿಕೊಳ್ಳ ಆಗಿಲ್ಲ. ಧರ್ಮದ ವೀರೇಂದ್ರ ಹೆಗ್ಗಡೆಜಿ ಅವ್ರ ಜೊತೆ ಇದೀವಿ ಅಂತ ಹೇಳೈತಿ. ನಮ್ಮ ಅಥಣಿ ತಾಲೂಕಾ ಜೈನರು ಕೇವಲ 5% ಇಲ್ಲಿ ಬಂದಿದ್ದಾರೆ. ಉಳಿದವರೆಲ್ಲ 95% ಅನ್ಯ ಜಾತಿಯವರು ಬಂದಿದ್ದಾರೆ. ಇದೇ ಅವ್ರಿಗೆ ಮೆಸೇಜ್ ಹೋಗ್ಬೇಕು. ಇದು ಎಲ್ಲ ಅಲ್ಲ, ಇವರು ನಾವಂದ್ರು ಅಂತ ಹೇಳ್ತಾರೆ. ಆಯ್ತು ಸರಿ, ನೋಡಿ ಇಲ್ಲಿ ನಮ್ಮ ಭಾಗದ ಸಿದ್ದೇಶ್ವರ ಸ್ವಾಮೀಜಿಗಳು ಕೂಡ ಅವರು ದೇವಮಾನವರು ಇದ್ರೆ ನಡೆದಾಡೋ ದೇವರು ಅಂತಿದ್ರು. ಅವರು ತಮ್ಮ ವಾಣಿ ಮುಖಾಂತರನ ಸಮಾಜವನ್ನು ಸುಧಾರಿಸ್ಬೇಕು ಹೋದ್ರು. ನಮ್ಮ ಪೂಜ್ಯರು ಶೈಕ್ಷಣಿಕ ದೃಷ್ಟಿಯಿಂದಲೂ ಅಥವಾ ಹಣಕಾಸಿನ ದೃಷ್ಟಿಯಿಂದಲೂ ಅವರು ಎಲ್ಲ ಕಡೆ ಹೋಗಿ ದೀನ ದಲಿತರ ಬಗ್ಗೆ ಕಾಳಜಿ ವಹಿಸಿ ಅವರು ಬೆಳೆಸೋದು ಮಾಡಿದರು. ಇನ್ನು ನೋಡಿ, ಇನ್ನವರು ನಮ್ಮ ತುಮಕೂರು ಮಠದ ಸಿದ್ಧಗಂಗಾ ಮಠ ಸ್ವಾಮಿಗಳು ಅವರು ದೇವಮಾನವರು. ಅವ್ರು ನೋಡಿ ಬರೀ ಸರಸ್ವತಿ ಜ್ಞಾನ ಕೊಟ್ಟರು ಎಲ್ಲರಿಗೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಜನ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಒಂದೇ ಹೇಳೋದು, ಇಲ್ಲಿ ಸಮಾಜವನ್ನು ತರ್ತಾರೆ. ನಾಳೆಗೆ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು, ಜೈನರಿಗೆ ಮಾತ್ರ ಬಂದಿಲ್ಲ, ಈ ಲಿಂಗಾಯತ ಸಮಾಜಕ್ಕೂ ಬರ್ಬೋದು. ಯಾಕಂದ್ರೆ ಬಸವಣ್ಣವರು ಅವರು ಲಿಂಗಾಯತರಲ್ಲ, ಅವರು ಒಂದು ಬ್ರಾಹ್ಮಣ ಸಮಾಜದವರು. ಇವಾಗ ಏನು ವಚನ ಹೇಳ್ತಾರಲ್ಲ ಸುಳ್ಳತ್ತಿನೂ ಅವರು ನಿಮಗೆ ನಮ್ಮೆಲ್ಲರಿಗೆ ತಪ್ಪು ಹಾಗೆ ಇರಿಸಬಹುದು. ಅದಕ್ಕೆ ನಾವು ಎಲ್ಲರೂ ಸಮಾಜದವರು ಎಚ್ಚರಗೊಂಡು ಯಾರು ನಮಗೆ ಗೊತ್ತಾಗಿಲ್ಲ. ಈ ಕೆಲವೊಬ್ರು ಹೇಳ್ತಾರೆ ನನಗೆ ಅವ್ನು ಗುರ್ತೈತಿ, ಅವ್ನು ಗುರ್ತೈತಿ, ಅವ್ನು ನೋಡ್ತಾನ ಅಂತ ಹೇಳಿ ಯಾರು ಹೇಳೋರು, ನಾ ಹೇಳ್ತಾನೆ ನೀ ಹೇಳ್ತಂತ ಇಂಥ ಹೆಸರು ಬರತ್ತವ್. ಆಮೇಲೆ ಇನ್ನೊಂದು 39 ವರ್ಷ ಯಾರು ಪದ್ಮನಾಥ ಅಂತ ಹೇಳಿ ಕೊಲೆ ಆಗಿತ್ತು.
39 ವರ್ಷ. ಅದು CBI ಆಮೇಲೆ CID ಎಲ್ಲ ಎನ್ಕ್ವೈರಿ ಆಗಿದ್ದು ಕ್ಲೋಸ್ ಆಗೈತೆ. ಅದು ಎಲ್ಲ ರಿಪೋರ್ಟ್ ಕ್ಲೋಸ್ ಮಾಡ್ಯಾರ. ಈಗ ಅವರು ಆ ಹೆಣ್ಮಗಳು ಬಂದವು ಅಕ್ಕಿ ಹಿಂದೆ ಯಾರು ಕಮ್ಯುನಿಸ್ಟ್ ಅದಾರ. ಇದನ್ನ ತಿಳ್ಕೊಂಡು ನೀವು ಹಿಂದೂ ಸಮಾಜ ಆಮೇಲೆ ನಮ್ಮ ಧರ್ಮಸ್ಥಳಕ್ಕೆ ಜೈನ ಸಮಾಜಕ್ಕೆ ಅವರು ವಿರೋಧದಾರ. ಅದಕ್ಕೆ ನಾವು ಇದನ್ನ ತೀವ್ರವಾಗಿ ಖಂಡನೆ ಮಾಡ್ತೀವಿ. ನಂತರ ಅರವಿಂದ್ ರಾವ್ ದೇಶಪಾಂಡೆ, SK ಬೊಟಾಳಿ, ಉಮೇಶ್ ರಾವ್ ಬಂಟೋಡ್ಕರ್, ಸಿದ್ಧಾರ್ಥ್ ಶಿಂಗೆ, ಸಂಜು ತಳವಾರ್ಕರ್, DD ಮೇಕನಮರಡಿ, ಗೀತಾ ಮಡ್ಡಿ ಮಾತನಾಡಿ ಕಳೆದ ಕೆಲವು ವರ್ಷಗಳಿಂದ ಗಿರೀಶ್ ಮಟ್ಟನ್ನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ಸಮೀರ್ ಎಂಡಿ, ಸಂತೋಷ್ ಶೆಟ್ಟಿ, ಜಯಂತ್ ಟಿ, ಅಜಯ್ ಅಂಚನ್ ಮತ್ತು ಅವನ ಸಹಚರರು ಸೇರಿಕೊಂಡು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯ ಹಾಗೂ ಪೂಜನೀಯ ಶ್ರೀ ಡಿ ವೀರೇಂದ್ರ ಹೆಗಡೆ ಮತ್ತು ಅವರ ಕುಟುಂಬಸ್ಥರ ಹೆಸರಿಗೆ ಕಳಂಕ ತರುವಂತಹ ದುಷ್ಟರನ್ನ ಕೂಡಲೇ ಅರೆಸ್ಟ್ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಜೈನರಲ್ಲಿ ಬಾಕಿ ಯಾವ ಜಾತಿಯವರಲ್ಲಿ ಹಿಂದೂ ಸಮಾಜ ಇದರ ಶ್ರದ್ಧೆಯ ಮೇಲೆ ಆಘಾತ ಮಾಡಿದ್ರೆ ಈ ದೇಶವನ್ನ ಕೆಳಗೆ ಮಾಡ್ಲಿಕ್ಕೆ ಸಾಧ್ಯ. ಇದೊಂದು ಷಡ್ಯಂತ್ರ. ಮಿನಿಸ್ಟ್ರಿಗೆ ಇರ್ಲಿಕ್ಕಿಲ್ಲ. ಅಷ್ಟು ಸೆಕ್ಯೂರಿಟಿ ಅವ್ನು ಹಿಂದೇನೋ ಮುಂದೇನೋ ಅವ್ನು ಎಲ್ಲಿ ಬಟ್ ಮಾಡ್ತಾರಲ್ಲ ಅಲ್ಲಿ ಹಡ್ಲಕ್ಕೆ ಚಾಲೂನೇ ಇದು ಏನು ನಮ್ಗೆ ಯಾಕೋ ಸರಿ ಅನ್ಸೋದು. ಇದು ಲಾಸ್ಟ್ ಏನೋ ಅಂತ ಹೇಳ್ಯಾರ. ಈಗ 13ನೇದು ಒಂದು ಮಾಹಿತಿ ಏನೋ ಅಂತ ಅದಕ್ಕೆ ಯಾಕೊಂದು ಮುಗಿಸಿ ಮುಂದಿನ ಕ್ರಮ ಅವ್ರ ಮೇಲೆ ತಗೋಬೇಕಂತ ಹೇಳಿ ಇವತ್ತಿನ ಅವರು ರಾಜ್ಯಸಭೆ ಸದಸ್ಯರ ಆದ್ರೂ ಕೂಡ ಸಂವಿಧಾನಕ್ಕೆ ಮತ್ತು ಸರ್ಕಾರಕ್ಕೆ ಗೌರವ ಕೊಟ್ಟು ತಾವೇನ್ ತನಿಖೆ ಮಾಡ್ತೇವೆ ಮಾಡ್ರಿ ಅಂತ ಹೇಳಿದ ಕೂಡ ಮತ್ತು ತಿರುಗಿ ಈ ಸಮಾಜದಲ್ಲಿ ಒಂದು ವಿಷಬೀಜ ಬಿತ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಹೇಳುವುದು ವಿಶೇಷ ಹಿಂದೂ ಧರ್ಮ ತಗೊಳ್ಳೋದ್ರಿಂದ ಅವ್ರಿಗೆ ದುಡ್ಡು ಬರ್ತದೆ ಬೇರೆ ಬೇರೆ ಕಡೆಯಿಂದ. ಅದು ಎಲ್ಲಿಂದ ಅಂತ ಈಗ ಹೇಳೋದು ಬೇಡ. ಹೀಗಾಗಿ ಅವರು ತಮ್ಮ ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಇಲ್ಲಿ ಭಾರತದಾಗ ಇದು ಮಾಡ್ತಾರೆ. ಬೇರೆ ಬೇರೆ ಇರೋದು ಬೇರೆ ಬೇರೆ ಮಂದಿ ಮಾಡ್ತಾರೆ. ಸರ್ಕಾರ ಇದಕ್ಕೆ ಕಿವಿ ಜೋತ್ ಬಿಟ್ಟಿರೋ ತಪ್ಪಿದೆ. ಹೀಗಾಗಿ ಸರ್ಕಾರಕ್ಕೆ ನಾವು ಏನೇ ಹೇಳ್ಬೇಕಂತಂದ್ರೆ ಬರೀ ಕ್ರಮ ತಗೋರಿ ಅಂತ ಅನ್ನೋದು ಬೇಡ. ಮೊದಲೇ ಇನ್ವೆಸ್ಟಿಗೇಷನ್ ಬಂದ್ ಮಾಡ್ರಿ. ಎಲ್ಲ SIT ಅವ್ನ ಅರೆಸ್ಟ್ ಮಾಡಿ ಒಳಗಿಡ್ರಿ. ಅವನ್ನ ಕೇಳ್ರಿ ಎಲ್ಲಿ ಎಲ್ಲೆಲ್ಲಿ ಹೋಗ್ತಿದ್ಪ ಬಂದು ತೋರ್ಸ ಅಂತೇಳಿ. ನಾವು ದಿನಕ್ಕೆ ಒಂದ್ ಕಡೆ ಹೋಗ್ತೀವಿ. ನಮ್ಮದೇ ಒಂದು 200 ದಾಟಂಗಿಲ್ಲ. ನನಗೆ 68 ವರ್ಷ. ನನಗೆ ಈ ಮಗ 48 ವರ್ಷ. ಇಮೇಲೆ 1000 ಗಟ್ಟಲೆ ಹಣ ಹೋಗುದವ ಅಂದ್ರೆ ವಿಚಿತ್ರ ಪದ್ಧತಿ. ಇಲ್ಲಿ ತೆಗೆದುಕೊಂಡು ಬಂದು ತುಂಬಾ ಸುಧಾರಣೆ ಮಾಡಿದ. ಗೌರ್ಮೆಂಟ್ ದಿಂದ ಸಿಗಬೇಕಾದ ಸವಲತ್ತುಗಳು ನಮ್ಮ ಹೆಣ್ಮಕ್ಳಿಗೆ ಸಿಗೋದಿಲ್ಲ. ಆದ್ರೆ ಧರ್ಮಸ್ಥಳದಿಂದ ಸಿಗುವಂತ ಸವಲತ್ತುಗಳು ಬಹಳ ಸಿಕ್ಕಿದವು. ಅದಕ್ಕಾಗಿ ನಾವೆಲ್ಲರೂ ಕೂಡ ಕೃತಜ್ಞತರಾಗಿ ಈ ಒಂದು ಸಮಸ್ಯೆ ಅದನ್ನ ಅಲ್ಲೇ ಪರಿಹರಿಸಬೇಕು. ಈ ನಮ್ಮ ಹೆಣ್ಮಕ್ಕಳಿಗೆ ಯಾವುದೇ ರೀತಿಯಾದ ಸಮಸ್ಯೆ ಆಗಬಾರದು. ಪೂಜಕ ಒಂದರ ಮೇಲಿರೋ ಕಳಂಕ ಹೋಗ್ಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಒಂದು ಗುಂಡಪ್ಪ ಆಸ್ಕಿ, ಚಂದು ಸಂಕ್ರಟ್ಟಿ, ಶಾಂತಿನಾಥ್ ನಂದೇಶ್ವರ್, ಅಶೋಕ್ ದಾನಗೌಡರ್, ಗುಂಡು ಇಜಾರೆ, ವೈಭವ್ ಪಡನಾಡ್, ಜನಗೊಂಡ್ ಪಾಟೀಲ್, ಡಾಕ್ಟರ್ CA ಸಂಕ್ರಟ್ಟಿ ಸೇರಿದಂತೆ ಎಲ್ಲ ಸಮುದಾಯದ ಮುಖಂಡರು ಬೆಂಬಲ ವ್ಯಕ್ತಪಡಿಸಿದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ರಿಪೋರ್ಟರ್, ಚಿಕ್ಕೋಡಿ.